ರಾಜ್ಯ ರೈತ ಸಂಘ ಹೋರಾಟಕ್ಕೆ ಕರ್ನಾಟಕ 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 ರಾಜ್ಯ ರೈತ ಸಂಘ ಹೋರಾಟಕ್ಕೆ ಹಸಿರು ಸೇನೆಯ ಹೋರಾಟಕ್ಕೆ ಹಸಿರು ಸೇನೆಯ ಹೋರಾಟಕ್ಕೆ ಬಿ ನಂಬರ್ ಹೋರಾಟಕ್ಕೆ ಬಿ ನಂಬರ್ ಹೋರಾಟಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮೂಲ ಸಿದ್ಧಾಂತಗಳ ಯಜಮಾನಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏನು ಕೋಲಾರ ಜಿಲ್ಲೆಯ ರೈತರ ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಬಂದಿದ್ವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಮಟ್ಟದಲ್ಲೇ ಪರಿಹಾರವಾದಂಥ ಒಂದು ಸಮಸ್ಯೆಗಳನ್ನು ತಗೊಂಡು ಬಂದಿದ್ವಿ. ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಿಲ್ಲ. ನಾವು ಜಿಲ್ಲಾ ಮಟ್ಟದಲ್ಲಿ ಪರಿಹರಿಸುವಂಥ ಜಿಲ್ಲಾಧಿಕಾರಿಗಳೇ ಪರಿಹರಿಸುವಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ವಿ. ಇದಕ್ಕೆ ಜಿಲ್ಲಾಧಿಕಾರಿಗಳು ಸಕಾರವಾಗಿ ಸ್ಪಂದಿಸಿದ್ದಾರೆ. ಅದೇನೇನಪ್ಪ ಅಂದರೆ 60-70 ವರ್ಷಗಳಿಂದ ಬಾಕಿ ಇದ್ದಂತಹ ನಮ್ಮ ಪಿ ನಂಬರ್ಗಳನ್ನು ತೆಗೆದೇನೆ ಕೆಲವರು ಏನು ರಿಯಲ್ ಎಸ್ಟೇಟು ಮಾಫಿಯಾಗಳ ಒಳಗಾಗಿ ಕೆಲವು ಅಧಿಕಾರಿಗಳ ಸ್ವಾರ್ಥಕ್ಕೆ ಒಳಗಾಗಿ ಅದಕ್ಕೆ ಮುಂದೂಡ್ಕೊಂಡು ಬರ್ತಾಯಿದ್ರು. ನಾವು ಇವತ್ತು ಬಂದಿದ್ದೀವಿ, ದಯವಿಟ್ಟು ನಮಗೆ ಪಿ ನಂಬರ್ ತೆಗೆದು ಹೊಸ ನಂಬರ್ ಕೊಟ್ಟು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡಿ, ನಮ್ಮ ಜೀವನ. ಸರ್, ಬಗರ್ ಹುಕ್ಕಂ ಸಾಗುವಳಿದು 53, 57 ಹಾಕ್ಕೊಂಡು ಸುಮಾರು 20-30 ವರ್ಷಗಳಾದರೂ ಕೂಡ ಜಿಲ್ಲಾದಂತ ಇನ್ನೂ ಆಗಲಿಲ್ಲ. ಮಾಲೂರು ತಾಲೂಕನ್ನು ಹೊರತುಪಡಿಸಿ, ಮಾಲೂರು ತಾಲೂಕಲ್ಲಿ ಈಗಾಗಲೇ ಅರ್ಧ ಭಾಗ ಮುಗಿದಿದೆ. ಆ ಮಾಲೂರು ತಾಲೂಕು ಹೊರತುಪಡಿಸಿ ನೀವು ಯಾವುದೇ ತಾಲೂಕು ಆಗಲಿಲ್ಲ. ಮೂರನೇದು ಪೌತಿ ವಾರಸ್ ಮಾಡಬೇಕಂದ್ರೂ ತಹಶೀಲ್ದಾರರು ಇದು ನೈಜತೆ ಕೇಳ್ತಾರೆ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ತರಬೇಕು ಅಂತ ಹೇಳ್ತಾರೆ. ಪೌತಿ ವಾರಸು ವಂಶವೃಕ್ಷ ಅವ್ರ ಫೋಟೋ ವಂಶಕ್ಕೆ ತಕ್ಕಂಥ ಒಪ್ಪಿಗೆ ಪತ್ರ ಕೊಟ್ಟರೆ ಸಾಕು. ಅದಕ್ಕೆ 1 ತಿಂಗಳ ಮಾಡಿ ನೈಜತೆ ಮಾಡಿ ಅಂತ ಹೇಳ್ಬಿಟ್ಟು 10,000, 20,000, 30,000 ಕಾಸು ಕೇಳ್ತಾರೆ. ಆಮೇಲೆ ರೆಕಾರ್ಡ್ ರೂಮ್ಗಳು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ರೆಕಾರ್ಡ್ ರೂಮ್ಗಳಲ್ಲೂ ಎಲ್ಲ ದಾಖಲೆಗಳು ಲಭ್ಯ ಇದ್ದರೂ ಸಹ ಕಾಸು ಕೊಡದೆ ಯಾವುದೇ ಅಧಿಕಾರಿ ರೈತನಿಗೆ ದಾಖಲೆಯನ್ನು ಕೊಡೋದಿಲ್ಲ. ಕಾಸು ಕೊಟ್ಟರೆ ಮಾರನೇ ದಿನ ಕೊಡ್ತಾರೆ. ಕಾಸು ಕೊಟ್ಟಿಲ್ಲ ಅಂದರೆ ಈಗ ಎಂಡರ್ಸ್ಮೆಂಟ್ ಕೊಡ್ತಾರೆ, ಹಿಂಬರಹ ಕೊಡ್ತಾರೆ. ಈಗ ಜಿಲ್ಲಾಧಿಕಾರಿಗಳು ಇನ್ನೇನು ನಿಮಗೆ 4 ತಿಂಗಳಲ್ಲಿ 50 ಪಿ ನಂಬರನ್ನು ತೆಗೆಯಲಾಗುತ್ತೆ. ಇನ್ನು 2 ವಾರದಲ್ಲಿ ಬಗರ್ ಹುಕ್ಕಂ ಸಾಗುವಳಿ ಸಮಸ್ಯೆಗಳನ್ನ ಬಗೆಹರಿಸಲಾಗುತ್ತೆ. ತಾಲೂಕು ಕಚೇರಿಗಳು ನಡೀತಕ್ಕಂಥ ಒಂದು ಅವ್ಯವಹಾರ ಏನು ಹೇಳ್ತಾ ಇದ್ದೀರಾ, ಸ್ಪೆಸಿಫಿಕ್ ಆಗಿ ನೀವು ಕಂಪ್ಲೇಂಟ್ ಮಾಡಿದ್ರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಕೆಲಸನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ಧನ್ಯವಾದಗಳು ಸರ್. ಬೆಡ್ಶೆಟ್ಟಲ್ಲಿ ರಮೇಶ್ ಅಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಸರ್. ಏನು ಸರ್ ಇವತ್ತು ಏನು ಜಿಲ್ಲೆಯ ರೈತರು ಇವತ್ತು ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಕಾರಣ, ಭಾಳ ಮುಖ್ಯವಾದಂಥ ಕಾರಣ, ಪಿ ನಂಬರ್ಗಳನ್ನ ದುರಸ್ತಿ ಮಾಡಿ ತೆಗೆದೇ ಇರುವಂಥದ್ದು ಒಂದು ಭಾಳ ಪ್ರಮುಖವಾದಂಥ ಕಾರಣ. ಜೊತೆಗೆ 91ರಿಂದ ಅರ್ಜಿಗಳು ಹಾಕ್ಕೊಂಡಿರೋಂಥವ್ರನ್ನ ಹೆಚ್ಚು ಕಡಿಮೆ 100 ಫೈಲ್ಗಳು ರೆಡಿಯಾಗಿ ಮಂಜೂರಿ ಆಗದೆ ಹಾಗೆ ಕಡತಗಳು ಹಂಗೆ ಪೆಂಡಿಂಗ್ ಇದೆ. ಅದನ್ನು ಕಂಪ್ಯೂಟರೈಸ್ ಮಾಡಿಲ್ಲ. ಈಗ ಕಂಪ್ಯೂಟರೈಸ್ 500 ಅರ್ಜಿ ಅಂತ ಹೇಳ್ತಿದ್ದಾರೆ ಇವತ್ತು ಪರಿಸ್ಥಿತಿಯಲ್ಲಿ. ಹಾಗೆ ಆದರೆ ಇವತ್ತು ಏನಾಗಿದೆ, ಸಾವಿರಾರು ಫೈಲ್ಗಳು ಒಂದೊಂದು ತಾಲೂಕುಗಳಲ್ಲಿ 500-600 ಫೈಲ್ಗಳು ಹಂಗೆ ಪೆಂಡಿಂಗ್ ಇದೆ. ಅವನ್ನ ಕಂಪ್ಯೂಟರೈಸ್ ಮಾಡಬೇಕು. ಇವಾಗ ಕಂಪ್ಯೂಟರೈಸ್ ಮಾಡಬೇಕು. ಅದನ್ನು ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದೀವಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ತಾಲೂಕು ಕಚೇರಿಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ನಡೀತಿರುವಂಥ ದುರಾಡಳಿತ ಏನು ನಿರಂತರವಾಗಿ ಜನರನ್ನ ಶೋಷಣೆ ಮಾಡುವಂಥದ್ದು, ಓಡಾಡಿಸುವಂಥದ್ದು ಇದೆಲ್ಲ ಆಗ್ತಾಯಿದೆ. ಅದು ನಿಲ್ಲಬೇಕು. ಕೂಡಲೇ ಏನು ಇವತ್ತು ತಿದ್ದುಪಡಿಗಳು ಸರಳೀಕರಣ ಮಾಡಿ ತಿದ್ದುಪಡಿಗಳನ್ನ ಮಾಡಬೇಕು. ಜೊತೆಗೆ ಏನು ಜಿಲ್ಲಾಡಳಿತ ಜನಸಾಮಾನ್ಯರ ಪರವಾಗಿರಬೇಕು ಅಂತೇಳಿ ಒತ್ತಾಯ.